ಕೋಟಿ ಕೋಟಿ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಇಡಿ ಸಮರ ಸಾರಿದೆ. ಬಹುಕೋಟಿ ಅಕ್ರಮದ ವಾಸನೆಯನ್ನ ಹುಡುಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಬೆಳಗ್ಗೆಯಿಂದ ಶಾಸಕರು ಮತ್ತು ಅಧಿಕಾರಿಗಳ ಮಧ್ಯೆ ಶೋಧ ಕಾರ್ಯ ನಡೀತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಇಡಿಯಿಂದ ನಿರಂತರ ಶೋಧ ಕಾರ್ಯ ನಡೀತಾ ಇರುವಂತದ್ದು. ನಾಗೇಂದ್ರ, ಬಸನಗೌಡ ದದ್ದಲ್ ಅವರಿಗೆ ಸೇರಿದಂತಹ ಮನೆ ಕಚೇರಿಗಳಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಯ ಬೆನ್ನಲ್ಲೇ ಅಖಾಡಕ್ಕಿಳಿದಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಕೋಟಿ ಕೋಟಿ ಅಕ್ರಮದ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ನಿಂತಿದ್ದಾರೆ. 20ಕ್ಕೂ ಹೆಚ್ಚು ಕಡೆ ದಾಳಿಯನ್ನ ನಡೆಸಿರುವಂತದ್ದು. ರಾಜ್ಯ ಸರ್ಕಾರ ತನಿಖೆಗಾಗಿ ಎಸ್ಐಟಿಯನ್ನ ರಚಿಸಿದೆ. ಆಮೇಲೆ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ಒಂದು ಕಡೆ ಜೂನ್ 6ರಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ನಿನ್ನೆ ಮಾಜಿ ಸಚಿವ ನಾಗೇಂದ್ರ, ಶಾಸಕ ದದ್ದಲ್ ಅವರು ವಿಚಾರಣೆಗೆ ಹಾಜರಾಗಿದ್ರು. ವಾಲ್ಮೀಕಿ ಬೋರ್ಡ್ ಹಗರಣ ಬೆಳಕಿಗೆ ಬಂದು ಇವತ್ತಿಗೆ 46 ದಿನ ಕಳೆದಿದೆ. ಮಂತ್ರಿ ಸ್ಥಾನಕ್ಕೂ ಕೂಡ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟು ಇವತ್ತಿಗೆ 35 ದಿನ ಕೂಡ ಕಳೆದಿದೆ. ಇದರ ನಡುವೆ ನಿನ್ನೆಯಷ್ಟೇ ಮಾಜಿ ಮಂತ್ರಿಯನ್ನ ಕರೆಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ಜೊತೆಗೆ ಶಾಸಕ ದದ್ದಲ್ಗೂ ಗ್ರಿಲ್ ಮಾಡಿದ್ದಾರೆ. ಎಸ್ಐಟಿ ಮತ್ತೆ ಇಂದು ಬನ್ನಿ ಅಂತ ಕೂಡ ನೋಟಿಸ್ ಅನ್ನ ನೀಡಿತ್ತು. ಇದರ ನಡುವೆ ಮಾಜಿ ಸಚಿವ ನಾಗೇಂದ್ರ, ಬೋರ್ಡ್ ಅಧ್ಯಕ್ಷ ದದ್ದಲ್ ಸೇರಿದಂತೆ ಹಲವು ಅಧಿಕಾರಿಗಳಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಏಕಕಾಲದಲ್ಲೇ ಸುಮಾರು 20ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ದದ್ದಲ್ ಅವರ ರಾಯಚೂರಿನಲ್ಲಿರುವಂತಹ ನಿವಾಸ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಎಸ್ಐಟಿ ತನಿಖೆ ಎದುರಿಸ್ತಾ ಇರುವಾಗಲೇ ಇಡಿ ಅಧಿಕಾರಿಗಳಿಗೆ ದಾಳಿ ನಡೆಸಿರುವಂತದ್ದು. ಈಗ ಒಂದು ರೀತಿ ಟ್ವಿಸ್ಟ್ ಇದು. ಈ ದಾಳಿ ನಡೆಸಿದ ಪ್ರದೇಶಗಳಲ್ಲಿ ಅಧಿಕಾರಿಗಳಿಗೆ ಸಿಆರ್ಪಿಎಫ್ ಸಿಬ್ಬಂದಿ ಭದ್ರತೆಯನ್ನ ಕೂಡ ಒದಗಿಸಿದ್ದಾರೆ. ಸದ್ಯ ಅಧಿಕಾರಿಗಳು ಅವರ ಆಪ್ತರ ಬಳಿ, ಜೊತೆಗೆ ಮನೆಯಲ್ಲಿದ್ದಂತಹ ದಾಖಲೆಗಳು, ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹಿಸ್ತಾ ಇದ್ದಾರೆ. ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಮನೆಯಲ್ಲಿದ್ದಂಥದ್ದು. ಅದರ ಜೊತೆಗೆ ಮತ್ತೊಂದು ಕಡೆ ಗಮನಿಸುವಂತ ಅಂಶ ಏನಪ್ಪಾ ಅಂತಂದ್ರೆ, ಡೆಪ್ಯೂಟಿ ಮ್ಯಾನೇಜರ್ ಮನೆಯವರ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಸುಚಿಸ್ಮಿತಾ ಅವರ ಕೋರಮಂಗಲದಲ್ಲಿರುವಂತಹ ನಿವಾಸದ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಆಮೇಲೆ ಸಿಬ್ಬಂದಿ ಕೃಷ್ಣಮೂರ್ತಿ ಮನೆ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಸಂಬಂಧ ಬಿ ನಾಗೇಂದ್ರ ಅವರನ್ನ ಎಸ್ಐಟಿ ಅಧಿಕಾರಿಗಳು ಇಂದು ವಿಚಾರಣೆ ನಡೆಸೋದಕ್ಕೆ ಮುಂದಾಗಿದ್ರು. ನಿನ್ನೆ ನಾಗೇಂದ್ರ ಅವರನ್ನ ಎಸ್ಐಟಿ ಅಧಿಕಾರಿಗಳು ಸುಮಾರು 8 ಗಂಟೆಗಳ ಕಾಲ ವಿಚಾರಣೆ ಕೂಡ ನಡೆಸಿದ್ದಾರೆ. ಅಂದ್ರೆ ಹಣ ವರ್ಗಾವಣೆ ಸಂಬಂಧ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇಂದು ಬಂಧಿತ 3 ಆರೋಪಿಗಳ ಜೊತೆ ನಾಗೇಂದ್ರ ಅವರನ್ನ ಮುಖಾಮುಖಿಯಾಗಿ ವಿಚಾರಣೆ ನಡೆಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ರು. ನಾಗೇಂದ್ರ ಪಿಎ ನೆಕ್ಕುಂಟಿ ನಾಗರಾಜ್, ನಿಗಮದ ಎಂಡಿ ಪದ್ಮನಾಭ್ ಮತ್ತು ಅಕೌಂಟೆಂಟ್ ಲೆಕ್ಕ ಪರಿಶೋಧಕ ಪರಶುರಾಮ್ ಜೊತೆಗೂಡಿ ನಾಗೇಂದ್ರ ವಿಚಾರಣೆ ಕೂಡ ನಡೆಸಿ ಹಣ ವರ್ಗಾವಣೆ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ರು. ಮಾಜಿ ಸಚಿವ ನಾಗೇಂದ್ರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಇಡೀ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ರು. ಹೋಮ್ ಮಿನಿಸ್ಟರ್ ಈಗ ಸಿದ್ದರಾಮಯ್ಯನವರು. ಇಡಿ ಅವರ ಕೆಲಸವನ್ನ ಅವರು ಮಾಡ್ತಾರೆ. ಈ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ, ಇದರ ಬಗ್ಗೆ ನಾನು ಹೆಚ್ಚು ಹೇಳುವುದಿಲ್ಲ ಅಂತ ಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ದಾಳಿ ಮಾಡ್ಲಿ, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಇಡಿ ಅವ್ರ ಕೆಲಸ ಏನ್ ಮಾಡುತ್ತೋ ಮಾಡ್ಲಿ, ಇದ್ರ ಬಗ್ಗೆ ನಾವು ಏನು ಕೂಡ ಹೇಳೋದಿಲ್ಲ. ಯಾಕಂದ್ರೆ ದಾಳಿಯನ್ನು ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿದ್ದರಾಮಯ್ಯನವರು ಹೋಮ್ ಮಿನಿಸ್ಟರ್ ಕೂಡ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಇದರಲ್ಲಿ ನಾವೇನು ಮಾತಾಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯಾಗಿ ಹೇಳಿಕೆ ಕೊಟ್ಟಿರುವಂಥದ್ದು. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲಿ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಮಗೂ ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲಿ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ.
ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ ಇದೆ ನಾಗೇಂದ್ರ ಅವರು ಮಾಜಿ ಸಚಿವರು. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ ಇದೆ ನಾಗೇಂದ್ರ ಅವರು ಮಾಜಿ ಸಚಿವರು. ಅದು ಇಡಿ ಅವ್ರ ಕೆಲಸ ಅವ್ರು ಮಾಡಲಿ, ನಾವು ಅದಕ್ಕೇನು ಇಂಟರ್ಫಿಯರ್ ಆಗಲ್ಲ. ಇಡಿ ಅವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟಸ್ವಾಮಿ, ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ, ಒಂದು ಕಡೆ SIT ಅಧಿಕಾರಿಗಳಿಂದ ನಾಗೇಂದ್ರ ಹಾಗೆ ದದ್ದಲ್ಗೆ ಗ್ರಿಲ್ ಶುರುವಾಗಿದೆ. ಇದರ ನಡುವೆ ಇಡಿ ಅಧಿಕಾರಿಗಳ ಈ ಒಂದು ದಾಳಿಯ ಶಾಕ್ ಬೇರೆ. ಹೇಗ್ ನಡೀತಾ ಇದೆ, ಎಲ್ಲಿವರೆಗೂ ಬಂದಿದೆ ಅಧಿಕಾರಿಗಳ ಆ ಒಂದು ತಲಾಶ್ ಪ್ರಕ್ರಿಯೆ? ರೂಪಾ, ಇವತ್ತು ಏನು ಮೈಸೂರಿನಲ್ಲಿ ಆಗಮಿಸಿದಂತಹ ಸಿದ್ದರಾಮಯ್ಯನವರು ಇವತ್ತು ಇಡಿ ವಿಚಾರವಾಗಿ ಕಾನೂನಾತ್ಮಕ ಏನಿದೆಯೋ ಆ ಕ್ರಮಗಳನ್ನ ತೆಗೆದುಕೊಳ್ಳಿ, ಕಾನೂನಾತ್ಮಕವಾಗಿ ಅವ್ರಿಗೆ ಅಧಿಕಾರ ಇದೆ. ಸೊ ಇಡಿಗೆ ರಾಜ್ಯದ ಮತ್ತೆ ದೇಶದ ಯಾವುದೇ ವ್ಯಕ್ತಿಗಳನ್ನ ಸೀಜ್ ಮಾಡಿ ಇಡಿಗೆ ಸಂಬಂಧಿಸಿದಂತಹ ದಾಖಲಾತಿಗಳನ್ನ ಪರಿಶೋಧನೆ ಮಾಡ್ತಕ್ಕಂತಹ ಅಧಿಕಾರ ಇದೆ. ಸೊ ಆ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೇ ತಕರಾರು ಇಲ್ಲ. ಸೊ ಅವ್ರು ಏನ್ ಕೆಲಸ ಇದೆಯೋ ಆ ಕೆಲಸವನ್ನ ಮಾಡ್ಲಿ ಅಂತಕ್ಕಂತಹ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ರೂಪ.